ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸೊ ಬಿಸ್ನೆಸ್ ಸಂಬಂಧಪಟ್ಟಂತೆ ಒಂದು ವಶೀಕರಣ ಅಭಿವೃದ್ಧಿಗೆ ತಿಳಿಸಿದ್ರಿ ಲಾಸ್ಟ್ ವಿಡಿಯೋದಲ್ಲಿ. ಹೌದು. ಸ್ಪೆಷಲಿ ಗಂಡ ಹೆಂಡತಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕೇಸ್ಗಳಿದ್ದಾವೆ. ಇದರಲ್ಲಿ ನಮ್ಮಲ್ಲಿ ಇನ್ನೂ ಬೇರೆ ಬೇರೆಯವರೆಲ್ಲನೂ ಈ ಥರದ್ದೊಂದು ಗಂಡ ಹೆಂಡತಿನ ಸೇರಿಸೋದಕ್ಕೆ ಕೆಲವೊಂದಷ್ಟು ಪದ್ಧತಿಗಳು ವಶೀಕರಣಗಳು ಮಾಡ್ತಾರೆ. ಹೌದು. ಸೊ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ಬಟ್ ನೀವು ಮಾಡ್ತಾ ಇದ್ದೀರಾ. ಹೌದು. ನಿಮ್ಮ ಪದ್ಧತಿ ಯಾವ ರೀತಿ ಇರುತ್ತೆ? ಯಾವ ರೀತಿ ನೀವು ಈ ಗಂಡ ಹೆಂಡತಿ ದೂರ ಇರೋರನ್ನ ಸೇರಿಸ್ತೀರಾ? ಸರ್, ನಮ್ಮಲ್ಲಿ ಅಂತ ಅಂದರೆ ಈ ಒಂದೇ ಮನೇಲಿದ್ದರೂ ಮಾತಾಡಲ್ಲ. ಒಂದೇ ಮನೇಲಿದ್ದರೂ ಮಾತಾಡಲ್ಲ. ಜಗಳ ಕದನಗಳು, ಇಂಥ ಪರಿಸ್ಥಿತಿಗಳು. ಮತ್ತು ಹೊರಗಡೆ ಹೋಗಿ 2 ವರ್ಷ ಆಗಿರುತ್ತೆ, 3 ವರ್ಷ ಆಗಿರುತ್ತೆ, ಬರಲ್ಲ. ಆ ಗ್ಯಾಪ್ನಲ್ಲಿ ಏನು ಆ ಒಂದು ಪರಿಸ್ಥಿತಿ ಇದ್ದಾಗ ಏನು ಮಾಡಬೇಕು ಅಂತ ಅಂದರೆ ಕೆಲವು ಯಂತ್ರಗಳು ಬರುತ್ತೆ. ಆ ಯಂತ್ರನ ಇಂಥದ್ದೇ ಮೂಲಿಕೆ ಹಾಕಿ ಮಾಡಬೇಕು ಅನ್ನೋದು ಒಂದು ವಾಡಿಕೆ ಇದೆ. ಆ ಥರ ಮಾಡಿ ಆ ಯಂತ್ರಗಳಿಗೆ ಒಂದು ಶಕ್ತಿ ತುಂಬಿ ಕೊಟ್ಟಾಗ ಕೆಲವು ಸ್ಥಳಗಳಲ್ಲಿ ಅದನ್ನು ಹಾಕಬೇಕು. ಅದನ್ನು ಹಾಕಿದಾಗ ಈಗ 2 ವರ್ಷನೋ 3 ವರ್ಷನೋ ಆಗಿ ಬೇರೆ ಕಡೆ ಎಲ್ಲೋ ಹೊರಟೋಗಿರ್ತಾರೆ, ಅವ್ರು ಬರ್ತಾರೆ. ಓಕೆ. ಬಂದಂಥ ಸಮಯದಲ್ಲಿ ಕೆಲವು ಹೊಟ್ಟೆ ಮದ್ದು, ತಲೆ ಮದ್ದು, ಯಾರೋ ತಲೆ ಮದ್ದು ಮಾಡ್ಬಿಟ್ಟಿದಾರಪ್ಪ. ಇದ್ರ ಬಗ್ಗೆ ತುಂಬಾ ಕೇಳಿದೀವಿ. ಯಾಕಂದ್ರೆ ಯಾರೋ ಮದ್ದು ಹಾಕ್ಬಿಟ್ಟವ್ರೆ, ಈ ಪದಗಳು ಬರುತ್ತೆ ಸುಮಾರು. ಮತ್ತೆ ಏನೋ ಹೊಟ್ಟೆ ಕೊಟ್ಬಿಟ್ಟು ಅವ್ರನ್ನ ಆಕರ್ಷಣೆ ಮಾಡ್ಕೊಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ. ಅಂಥದ್ರಲ್ಲಿ ಈ ವಶೀಕರಣ, ಗಂಡ ಹೆಂಡತಿನ ಸೇರಿಸುವಂಥದ್ದು ಒಂದು ಮದ್ದಿದೆ, ಹೊಟ್ಟೆ ಕೊಡುವಂಥದ್ದು. ಆ ಮದ್ದನ್ನ ನಾವು ಕೆಲವು ಗಿಡಮೂಲಿಕೆಗಳನ್ನ ತಂದು ಅದನ್ನ ಬರ್ನ್ ಬೂದಿ ಮಾಡ್ಕೊಂಡು ಅದನ್ನ ನಾವು ಕೊಡ್ತೀವಿ. ಇಲ್ಲ ಅಂದ್ರೆ ಹೊಟ್ಟೆ ಕೊಡೋದ್ರಿಂದ ಸೈಡ್ ಎಫೆಕ್ಟ್ಸ್ ಏನಾದ್ರು ತೊಂದರೆ ಇಲ್ಲ ಸರ್. ಗಿಡಮೂಲಿಕೆಯಿಂದ ಸೈಡ್ ಎಫೆಕ್ಟ್ಸ್ ಏನೂ ಆಗಲ್ಲ. ಮೂಲಿಕೆಗಳ ಹೆಸರು ಹೇಳ್ಬೋದಾ ಸರ್? ಅದು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅದು ಕೆಲವು ಗೌಪ್ಯ ಇರುತ್ತೆ. ಹಂಗಾಗಿ ಅದನ್ನ ತಂದು ನಾವು ಕುಟ್ಟಿ ಪುಡಿ ಮಾಡಿ ಒಂದು ಗಳಿಗೆ ನೋಡಿ ಅದನ್ನ ಪುಡಿ ಮಾಡಿ ಕೊಡುವಂಥದ್ದು. ಅದು ಏನು ಜಾಸ್ತಿ ಕೊಡೋಕ್ಕಾಗಲ್ಲ, ಒಂದಿಷ್ಟು, ಇಷ್ಟಿಷ್ಟೇನೆ. ಅದು ಊಟದಲ್ಲಿ ಕೊಡಬೇಕಾಗುತ್ತೆ. ಕೆಲವು ಪದ್ಧತಿಗಳಿದೆ ಅದಕ್ಕೆ. ಟೊಮೊಟೊ ಹಾಕಿರಬಾರ್ದು ಸಾಂಬಾರಿಗೆ, ಹುಣಸೆ ಹುಳಿ ಇರಬಾರ್ದು, ಹುಳಿ ಪದಾರ್ಥ, ನಿಂಬೆಹಣ್ಣು, ಇದು 3 ಅದಕ್ಕೆ ಸೇರಿಸಬಾರ್ದು. ಸೇರಿಸಿದ್ರೆ ಇದ್ರದ್ದು ಕೆಲಸ ಆಗಲ್ಲ. ಮತ್ತೆ ಇದನ್ನ ಲೇಡೀಸೇ ಆಗಲಿ, ಒಂದು ಹೆಣ್ಣು ಅವಳ ಗಂಡನ ಕೊಡಬೇಕು ಅಂದ್ರೆ ಒಂದು ಪದ್ಧತಿ ಇದೆ. ಅದು ಗೌಪ್ಯವಾಗಿ ಅವರು ಈ ವಸ್ತುನ ಕೊಡುವಾಗ ಅವರು ಗೌಪ್ಯವಾಗಿ ಒಂದು ಕಿವಿ ಮಾತಿರುತ್ತೆ ಅವ್ರಿಗೆ. ಆ ಕಿವಿ ಮಾತನ್ನ ಹೇಳ್ಕೊಟ್ಟು ಆ ಯಂತ್ರ ಕೊಟ್ಟ ಮೇಲೆ ಇವ್ರಿಗೆ ಕೆಲಸಗಳಾಗುತ್ತೆ. ಆ ಹೊಟ್ಟೆಗೆ ಅದನ್ನ ಕೊಟ್ಟ ಮೇಲೆ. ಅಂದ್ರೆ ಇದು ಹೆಂಡತಿ ಗಂಡನಿಗೆ ಮಾತ್ರ ಕೊಡೋದು? ಹೆಂಡತಿ ಗಂಡನ, ಗಂಡ ಹೆಂಡತಿಗೂ ಕೊಡ್ಬೋದು ಸರ್. ಓಕೆ. ಇದು ಇವರಿಬ್ರು ಬಿಟ್ಟು ಹೊರಗಡೆ ಬೇರೆಯವ್ರು ಯಾರು ಇದನ್ನ ಯೂಸ್ ಮಾಡ್ಕೊಂಡ್ರೆ ಸರ್? ಈಗ ಅಂದರೆ ಕೆಟ್ಟದ್ದಕ್ಕೆ ಕೊಡೋಕ್ಕೆ ಹೋಗಲ್ವಲ್ಲ ಸರ್. ನಾವು ಕೆಟ್ಟದ್ದಕ್ಕೆ ನಾವು ಕೇಳ್ತೀವಿ ಪ್ರಶ್ನೆ, ಎಷ್ಟು ವರ್ಷ ಆಗಿದೆ, ಏನು, ಯಾವ ಥರ ಪ್ರಶ್ನೆ ತಿಳಿದೇ ನಾವು ಆಮೇಲೆ ಕೊಡೋಕೆ ಹೋಗೋದು. ಹೊರಗಡೆ ಇನ್ಯಾವುದಕ್ಕೂ ನಾವು ಯೂಸ್ ಮಾಡೋಕ್ಕೆ ಹೋಗಲ್ಲ. ಇದು ಅಂದರೆ ಈಗ ಒಂದೇ ಮನೆಯಲ್ಲಿ ಗಂಡ ಹೆಂಡತಿ ವಾಸ ಇರ್ತಾರೆ. ಅವರು ಕೆಲವೊಂದಷ್ಟು ಸರಿ ಜಗಳಗಳಾಗಿ ಒಂದು ಮುನ್ಸ್ಕೊಳೋದಾಗ್ಬೋದು, ಇಲ್ಲಾಂದರೆ ಅವ್ರ ಮಾತು ಯಾವುದೋ ಒಂದು ಕಾರಣಾಂತರಗಳಿಂದ ಮಾತು ಬಿಟ್ಟಿರ್ತಾರೆ. ಸೊ ಇಲ್ಲ ಅವ್ರ ಮಾತು ಕೇಳಲ್ಲ ನಾನು, ಇಲ್ಲ ಅವ್ರ ಗಂಟೆಗೆ ಹೋಗಲ್ಲ, ಅವ್ರ ಪಾಡಕ್ಕೆ ಅವರು ಇವ್ರ ಪಾಡಕ್ಕೆ ಇವರು ಒಟ್ಟಿಗೆ ಇದ್ರೂ ಕೂಡ ಸೊ ನೀವು ಹೇಳ್ದಂಗೆ ಸರಿಯಾಗಿ ಆ ಸಂಬಂಧ ಸರಿ ಇರಲ್ಲ. ಹೌದು ಸರ್. ದೂರ ಇರೋ ಥರ ಇರ್ತದೆ. ಸೊ ಅಂಥವ್ರಿಗೆ ಇದು ಹೆಲ್ಪ್ ಆಗುತ್ತೆ. ತುಂಬ ಹೆಲ್ಪ್ ಆಗುತ್ತೆ. ಸೊ ಅವರು ಎಷ್ಟು ದಿವಸದಲ್ಲಿ ಅದು ವಾಪಸ್ ಮಾತಾಡೋ ಥರ ಆಗ್ಬೋದು ಸರ್? ನಾನು ಯಾವುದೇ ಯಂತ್ರಗಳಿಗೂ ಟೈಮ್ ಕೊಟ್ಟರೆ 48 ದಿನ ಕೊಡೋದು. 48 ದಿನದೊಳಗಡೆ ನಾಳೆನೇ ಆಗ್ಬೋದು, ನಾಳಿದ್ದೇ ಆಗ್ಬೋದು, ಅವ್ರ ಇಷ್ಟ ಆರೋದು. ಆದ್ರೆ ನಾನು ಕೊಡೋದು 48 ದಿನ ಕೊಟ್ಟೇನೆ, ಹೇಳ್ಬಿಟ್ಟೆ 48 ದಿನ. ಯಾಕೆಂದ್ರೆ ನಾನು 9 ದಿನಕ್ಕಾಗುತ್ತೆ, 12 ದಿನಕ್ಕಾಗುತ್ತೆ ಅಂತ ಕೊಟ್ಬಿಡ್ಬೋದು. ಏನೋ ಸ್ವಲ್ಪ ಅವ್ರ ಟೈಮ್ ವೇರಿಯೇಷನ್ ಇದ್ದು ಅದು ಆಗ್ಲಿಲ್ಲ, ಆಗ ಮೇಡಮ್ 12 ದಿನ ಟೈಮ್ ಕೊಟ್ಟಿದ್ರಿ, 9 ದಿನ ಟೈಮ್ ಕೊಟ್ಟಿದ್ರಿ, ಎಲ್ಲಿ ಕೆಲಸ ಆಗ್ಲಿಲ್ಲ, ನಾನೇನು ಅವ್ರ ಉತ್ತರ ಕೊಡ್ಲಿ? ಟೈಮೇ ದೊಡ್ಡದು ಕೊಟ್ಬಿಡೋದು, ಟೈಮೇ ಲಾಂಗ್ ಟೈಮ್ ಕೊಟ್ಬಿಡ್ತೀನಿ. ಬಟ್ ಅದರೊಳಗಡೆ ಆಗುತ್ತೆ. ಈಗ ದೂರ ಇರೋರು ಡೈವರ್ಸ್ ಕೇಸ್ಗಳು ಹೋಗಿರೋರು, ಇವ್ರಿಗೆಲ್ಲ ಹೆಂಗೆ ಹೆಲ್ಪ್ ಆಗುತ್ತೆ ಮೇಡಮ್? ಕೆಲವರು ಅವ್ರಿಗೇನು ತಿನ್ಸಕ್ಕೆ ಆಗಲ್ಲ ಅನ್ಕೊಳ್ಳಿ, ನೀವು ಈಗ ಮದ್ದೇನೋ ಮಾಡ್ಕೊಡ್ತೀನಿ ಸರ್. ಮದ್ದು ಕೊಟ್ಟಿರ್ತೀವಿ, ಕೆಲವು ಯಂತ್ರಗಳನ್ನು ಕೊಟ್ಟಿರ್ತೀವಿ. ಅದ್ರ ಜೊತೆಗೆ ದೂರ ಇರೋರಿಗೆ, ಹತ್ರದಲ್ಲಿರೋರಿಗೆ ಅವ್ರನ್ನ ಒಂದು ವಶೀಕರಣ ಯಂತ್ರ ಬರೆದು ಕೆಲವು ಮೂಲಿಕೆಗಳನ್ನ ಹಾಕಿ ಬಂಧನ ಮಾಡಿ ನಾವು ಒಂದು ಯಂತ್ರ ಕೊಟ್ಟಿರ್ತೀವಿ. 2 ಯಂತ್ರ ಕೊಡ್ತೀವಿ. ಒಂದು ಮನೇಲಿ ಇಟ್ಕೊ ಪೂಜೆ ಮಾಡೋಕ್ಕೆ, ಇನ್ನೊಂದು ಹೊರಗಡೆ ಹರಿಯೋ ನೀರು ಕಡೆ ಹಾಕೋಕ್ಕೆ ಅಂದ್ಬಿಟ್ಟು ನಾವು ಕೊಟ್ಟಿರ್ತೀವಿ. ಅದು ಸ್ವಲ್ಪ ಆಕರ್ಷಣೆ ಆಗುತ್ತೆ. ಇನ್ನು ನಾನು ಹೋಗೋವ್ರನ್ನ ನೋಡಬೇಕು, ಮಾತಾಡಿಸ್ಬೇಕು ಅನ್ನೋದೊಂದು ಮನಸ್ಸಲ್ಲಿ ಬರುತ್ತೆ. ವಾಪಸ್ ಅದು ಬರುತ್ತೆ. ಬಂದಾಗ ಇವ್ರು ಅದನ್ನ ಯೂಸ್ ಮಾಡ್ಕೋಬಹುದು. ಆ ಟೈಮನ್ನು ಅವ್ರು ಬಂದಾಗ ಒಂದು ಕಾಪಿಗೆ ಹಾಕ್ಕೊಡೋದು,
ಓಕೆ ಏನೋ ಓಕೆ ಅಂದ್ರೆ ಈಗ ಫಸ್ಟ್ ಹಾಕಕ್ ಸಿಕ್ಕಿರಲ್ಲ ಅವರು ಎಲ್ಲೋ ದೂರ ಇರ್ತಾರೆ, ಆವಾಗ ಏನೋ ನೀವು ಬೇರೆ ಪದ್ಧತಿ ಕೊಟ್ಟಿರ್ತೀವಿ. ಅದರಿಂದ ಸ್ವಲ್ಪ ಒಂದು ಗ್ಯಾಪಲ್ಲಿ ಬಂದು ಹೋಗೋ ಒಂದು ಅರ್ಧ ಅವರು ಇಲ್ಲ 1 ಅವರ್ ಇವ್ರನ್ನ ಮಾತಾಡ್ಸ್ಕೊ ಬರೋಣ ಅನ್ನೋ ಒಂದು ಮಟ್ಟದಲ್ಲಿ ಬಂದಿರ್ತಾರೆ. ಆ ಟೈಮಲ್ಲಿ ಇವರು ಬುದ್ಧಿ ಓಡಿಸಿ ನಾವು ಕೊಟ್ಟಿರೋದನ್ನ ಹಾಕ್ಕೊಡ್ತು ಅಂತಂದ್ರೆ ಅದು ಸೊ ಅದು ಮತ್ತೆ ಆಕರ್ಷಣೆ ಆಗುತ್ತೆ. ಮತ್ತೆ ಈಗ ನಾವು ವ್ಯಾಪಾರದಲ್ಲಿ ಹೇಳ್ದೋ, ಈಗ ನಾವು ಒಂದು ಅಂಗಡಿಗೆ ಹೋಗಿದ್ ಬಂದ್ರೆ ಮತ್ತೆ ನಾವು ಅಲ್ಲಿಗೆ ಹೋಗ್ಬೇಕು ಅನ್ನೋ ಮೈಂಡ್ ಸೆಟ್ ಇರುತ್ತೆ ಅಂತ. ಇದು ಹಾಗೇನೆ, ನಾನು ಹೋಗ್ಬೇಕು ಅಲ್ಲಿಗೆ, ಮಾತಾಡಿಸ್ಬೇಕು, ನಾನು ಹೆಂಡತಿ ಮಕ್ಕಳು ನೋಡ್ಬೇಕು, ಇಲ್ಲ ನನ್ನ ಗಂಡ ಮಕ್ಕಳು ನೋಡ್ಬೇಕು, ನನ್ನ ಗಂಡ ಅನ್ನೋದೊಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಕೆಲವೊಂದು ಕೇಸ್ಗಳಲ್ಲಿ ಈಗ ಗಂಡ ಆಗ್ಬೋದು ಹೆಂಡತಿ ಆಗ್ಬೋದು, ಸೊ ಈ ಸಂಪರ್ಕ ಕಟ್ಟಾದ್ಮೇಲೆ ಇವ್ರಿಗಾಗ್ಬೋದು ಬೇರೆ ಯಾವುದೋ ಇನ್ನೊಂದು ಸಂಪರ್ಕ ಕನೆಕ್ಟ್ ಆಗಿರುತ್ತೆ. ಸೊ ಅಲ್ಲಿ ಬಂದು ತುಂಬ ಚೆನ್ನಾಗಿರ್ತಾರೆ, ಈ ಕಡೆ ಗಮನ ಹೋಗ್ಬಿಟ್ಟಿರುತ್ತೆ, ಅಲ್ಲೇ ಉಳ್ಕೊಂಬಿಟ್ಟಿರ್ತಾರೆ. ಸೊ ಇವರು ಸರಿ ಈ ಥರದ ಕೇಸ್ಗಳಾಗಿದ್ದಾವೆ. ಸೊ ಅಲ್ಲಿ ತಪ್ಪಿಸಿ ವಾಪಸ್ ಬರ್ಸೋದು ಇವೆಲ್ಲ ಹೆಂಗೆ ಸಾಧ್ಯ ಸರ್? ಈಗ ಒಬ್ಬ ಜೆಂಟ್ಸೇ ಇರ್ಬೋದು, ಬೇರೆ ಕಡೆ ಒಂದು ಸಂಬಂಧ ಇಟ್ಕೊಂಡಿರ್ತಾರೆ, ಇಲ್ಲ ಲೇಡೀಸೇ ಇರ್ಬೋದು. ಮೊದಲು ಯಾರು ಬರ್ತಾರೆ, ಇಲ್ಲ ಗಂಡನೇ ಬಂದಿರ್ತಾರ, ಇಲ್ಲ ಹೆಂಡ್ತಿನೇ ನಮ್ಮ ಹತ್ರಕ್ಕೆ ಬಂದು ಪರಿಹಾರ ಕೇಳ್ಕೊಂಡು ಬಂದಿರ್ತಾರೆ, ಅದನ್ನು ನೋಡ್ತೀವಿ. ನೋಡ್ಬಿಟ್ಟು ಅಲ್ಲಿ ಮೇನ್ ಪಾರ್ಟಿ ಆ ಎಮ್ಮ ಯಾರು ಇರ್ತಾರೆ, ಈಗ ಯಾರೋ ಒಬ್ರು ಒಂದು ಇನ್ನೊಬ್ರು ಇಟ್ಕೊಂಡಿರ್ತಾರೆ, ಆಗ ಅವ್ರದ್ದೇನಾದ್ರೂ ಅವ್ರ ಹೆಸರುಗಳನ್ನ ತಗೊಳ್ತೀವಿ. ಯಾಕೆಂದ್ರೆ ನಾವು ಒಬ್ರನ್ನ ಸ್ತಂಭನ ಮಾಡಬೇಕು ಅಂತ ಅಂದ್ರೆ ಒಂದು ಹೆಸರು ಇರುತ್ತೆ ಅವ್ರಿಗೆ, ಆ ಹೆಸರು ಅವ್ರ ತಾಯಿ ಹೆಸರು ಮೇನ್ ಬೇಕಾಗುತ್ತೆ, ಇಲ್ಲ ಅವ್ರ ತಂದೆ ಹೆಸರು ಮೇನ್ ಬೇಕಾಗುತ್ತೆ. ಈಗ ಒಂದು ಉದಾಹರಣೆಗೆ ಒಂದು ಶಾಂತಿ ಅಂತ ಇರುತ್ತೆ, ಆ ಶಾಂತಿ ಅವ್ರ ತಂದೆ ಯಾರು, ಶಾಂತಿ ಅನ್ನೋರು 1000 ಜನ ಇರ್ತಾರೆ, ಶಾಂತಿ ಅನ್ನೋರ್ ತಂದೆ ಯಾರು, ಅವ್ರ ತಾಯಿ ಯಾರು, ಅದನ್ನ ತಿಳ್ಕೊಳ್ತು ಅಂತ ನಮ್ಗೆ ಬೇಗ ಒಂದು ಇದಾಗತ್ತೆ, ವರ್ಕ್ ಆಗುತ್ತೆ. ತಿಳ್ಕೊಂಡು ಆ ನಂತರ ಅದನ್ನ ಮಾಡುವಂಥದ್ದು. ಮಾಡಿದಾಗ ಅದು ಒಂದು ಸ್ತಂಭನ ಮಾಡಿ ಉಚ್ಚಾಟನ ಪ್ರಯೋಗ ಮಾಡ್ಬಿಡ್ತೀವಿ. ಅವ್ರವರೇ ಬಡ್ದಾಡ್ಕೊಂಡು ಈ ಕಡೆ, ಸೊ ಅಲ್ಲಿ ಗಲಾಟೆ ಆಗುತ್ತೆ. ಬಟ್ ಅಲ್ಲಿ ನಾವು ಹೋಗಿ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ತೊಗೊಂಡೋಗಿ ಏನು ಇಡೋಕ್ಕಾಗಲ್ಲ, ಅವ್ರಿಗೆ ಕೊಡೋಕ್ಕೂ ಆಗಲ್ಲ. ಉಚ್ಚಾಟನ ಪ್ರಯೋಗ ಮಾಡ್ಬಿಡ್ತು, ಅವ್ರ ಹೆಸರುಗಳು ಮಾತ್ರ ನಿಮ್ಗೆ ಬೇಕಷ್ಟೇ. ಅವ್ರ ಮೇನ್ ಅವ್ರ ಇಂಪಾರ್ಟೆಂಟ್ ಅವ್ರ ಹೆಸರುಗಳು ಬೇಕು. ಉಚ್ಚಾಟನ ಪ್ರಯೋಗ ಮಾಡ್ತು ಅಂತಂದ್ರೆ ಅವರು ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ಬಡ್ದಾಡ್ಕೊಂಡು ಈ ಕಡೆ ಬಂದ್ಬಿಡ್ತಾರೆ. ಈ ಕಡೆ ಬಂದಾಗ ಇವ್ರಿಗೆ ನಾನೇನು ಕೊಟ್ಟಿರ್ತೀನಿ ಮದ್ದುಗಳು, ಅದನ್ನ ಕೊಟ್ಕೊಳ್ತು ಅಂದ್ರೆ ಇವ್ರ ಲೈಫ್. ಸೊ ಈ ಪ್ರಯೋಗ ಯಾವ ಥರ ಇರುತ್ತೆ ಉಚ್ಚಾಟನ ಪ್ರಯೋಗ? ನೀವು ಮಾಡೋ ಉಚ್ಚಾಟನೆ ಪ್ರಯೋಗ? ನಾವು ಮಾಡುವಂಥದ್ದು, ಅವ್ರ ಫೋಟೋ ಸಿಕ್ಕಿದ್ರೆ ಫೋಟೋ ಇಸ್ಕೋತೀವಿ, ಅವ್ರದ್ದು ಏನಾದ್ರು ಥಿಂಗ್ಸ್ ಸಿಕ್ಕಿದ್ರೆ ಥಿಂಗ್ಸ್ ಇಸ್ಕೋತೀವಿ. ಉಚ್ಚಾಟನ ಒಂದು ಜಗಳನೇ ಆಗ್ಬೋದು, ಏನಾದರೂ ಆಗ್ಬೋದು, ಬಟ್ ಅಲ್ಲೇನು ತೊಂದರೆ ಆಗಲ್ಲ, ಏನು ತೊಂದರೆ ಏನಾಗಲ್ಲ. ಬರೀ ಗಲಾಟೆ ಅವ್ರು ಏನೋ ಒಂದು ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಮಾಡ್ಕೊಂಡು ಆಚೆ ಬರ್ತಾರೆ ಅಷ್ಟೇ, ಬೇರೆ ಇನ್ಯಾವುದು ಎಫೆಕ್ಟ್ ಇಲ್ಲ. ಅವರಲ್ಲಿ ಏನಾದರೂ ಬೇರೆ ನಡವಳಿಕೆಗಳಿದ್ರೆ ಅದು ಇವ್ರಿಗೆ ಗೊತ್ತಾಗುವಂತ ಏನೋ ಒಂದು ಅಲ್ಲಿ ಅತಾಚುರ್ಯವಾಗಿ ನಡೆದು ಒಂದು ಉಚ್ಚಾಟನೆ ಆಗುತ್ತೆ ಅಲ್ಲಿ. ಓಕೆ. ಸೊ ಅವಾಗ ಅದು ಈ ಕಡೆ ಟರ್ನ್ ಆಗುತ್ತೆ. ಆಗ ಈ ಕಡೆ ಒಂದು ಆಕರ್ಷಣೆ ಅನ್ನೋದು ಕೊಟ್ಟಿರ್ತೀವಲ್ಲ, ಅದು ಈ ಕಡೆ ಬರುತ್ತೆ. ಸೊ ಕೆಲವೊಂದ್ಸರಿ ಈಗ ಮಕ್ಕಳು ಮನೆ ಬಿಟ್ಟು ಹೋಗಿರ್ತಾರೆ, ಯಾವುದೋ ಹುಡುಗಿನ ಲವ್ ಮಾಡಿ ಹೊರಗಡೆ ಮಕ್ಕಳು ಬಂದು ಫ್ಯಾಮಿಲಿನ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಇದರಲ್ಲಿ ಹೆಣ್ಮಕ್ಳು ಜಾಸ್ತಿ. ಕೆಲವೊಂದ್ಸರಿ ಬೇರೆ ಕ್ಯಾಸ್ಟ್ಗೆ ಸಂಬಂಧಪಟ್ಟಂತೆ ಎಲ್ಲೋ ಅಪ್ಪ ಅಮ್ಮ ಒಪ್ಪೋದೇ ಇಲ್ಲ, 2 ಫ್ಯಾಮಿಲಿಯಿಂದ ಇವರಿಬ್ರು ಲವ್ ಮಾಡಿ ಆಚೆ ಹೋಗ್ಬಿಟ್ಟಿರ್ತಾರೆ. ಬಟ್ ಇವ್ರ ಅಪ್ಪ ಅಮ್ಮನವ್ರಿಗೆ ನನ್ನ ಮಕ್ಕಳು ವಾಪಸ್ ಬರಲಿ, ಮಗ ವಾಪಸ್ ಬರಲಿ, ಇಲ್ಲ ಮಗಳು ವಾಪಸ್ ಬರಲಿ ಮಾಡ್ಬೋದಾ? ಮಾಡ್ಬೋದು. ಅಲ್ಲಿ ಅದನ್ನ ಇವಾಗೇನು ಲವ್ ಮಾಡಿ ಆಚೆ ಹೋಗಿರ್ತಾರೆ, ಎಲ್ಲೋ ಒಂದ್ ಕಡೆ ಇರ್ತಾರೆ, ಸೊ ಅದನ್ನ ಕಟ್ ಮಾಡೋದು ಹೇಗೆ ಸರ್? ಕಟ್ ಮಾಡೋದು ಅಂತ ಅಂದ್ರೆ ಅದೇ ನಾನು ಹೇಳಿದ್ನಲ್ಲ ಉಚ್ಚಾಟನ ಪ್ರಯೋಗ ಅಂತ, ಇದು ಸೇಮ್ ಅದೇ ತರ ಮಾಡಿದಾಗ ಒಂದು ತಂದೆ ತಾಯಿಗೆ ಎಲ್ಲ ತಾಯಿಗೆ ಆಕರ್ಷಣೆ ಕೊಡುವಂಥದ್ದು, ನಾನು ನಮ್ಮ ಅಮ್ಮನ ನೋಡಬೇಕು, ನಮ್ಮ ಅಪ್ಪನ ನೋಡಬೇಕು ಅಂತ ಮೈಂಡ್ ಸೆಟ್ ಆಗುವಂಥದ್ದು. ಇದ್ರಲ್ಲಿ ಒಂದು ಯಂತ್ರ ಬರುತ್ತೆ, ಆ ಯಂತ್ರ ನಾವು ದಾಳಿಂಬೆ ಕಡ್ಡಿನಲ್ಲಿ ಬರೆದು ಆ ಹುಡುಗಿನೇ ಆಗಿರ್ಬೋದು, ಹುಡುಗನೇ ಆಗಿರ್ಬೋದು, ಅವರು ಬಟ್ಟೆ ಹಾಕೋತಾರಲ್ಲ, ಆ ಬಟ್ಟೆನಲ್ಲಿ ಅದನ್ನ ಸುತ್ತಿ ಇಡುವಂಥದ್ದು. ಪೂಜೆ ಅವ್ರದ್ದು ಯಾವುದೋ ಒಂದು ಬಟ್ಟೆ ಮನೇಲಿದ್ರೆ ಆ ಯಂತ್ರನ ಸುತ್ತಿ ಮನೇಲಿ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಇಡುವಂಥದ್ದು. ಆವಾಗ ಅವರು ನನ್ನ ಮನೆಗೆ ಹೋಗ್ಬೇಕು, ನಮ್ಮ ಅಪ್ಪನ ನೋಡ್ಬೇಕು, ನಾವು ಹುಡುಗಿನೇ ಆಗಿರ್ಬೋದು ಹುಡುಗನೇ ಆಗಿರ್ಬೋದು, ನಮ್ಮ ಅಮ್ಮನ ನೋಡ್ಬೇಕು ಅನ್ನೋ ಒಂದು ಆತರ ಅವ್ರಿಗೆ ಮೈಂಡಲ್ಲಿ ಓಡುತ್ತೆ, ಮನಸ್ಸು ಚೇಂಜ್ ಆಗುತ್ತೆ. ಕಂಪಲ್ಸರಿ ಬರ್ತಾರೆ. ಎಷ್ಟು ದಿನದವರೆಗೆ ನಾವು ಇದನ್ನ ವಾಪಸ್ ಸರ್? ನಾನು ಹೇಳಿದ್ನಲ್ಲ 48 ನಾನು ಯಾವುದಕ್ಕೆ ಇವತ್ತೇ ಅಂತ ನಾನು ಕೊಡಲ್ಲ, ನಾಳೆನೇ ಬರ್ಬೋದು ಅವರು, ಅದು ಸೆಕೆಂಡರಿ. ಅದು ನಾನು ನಮಗೆ ಕೊಡೋದು 48 ದಿನ ಟೈಮ್. ಕೆಲವು ಸರಿ ಈ ಥರ ಆಚೆ ಹೋಗಿರೋರು ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಅಂದರೆ ನಾವು ಆಲ್ರೆಡಿ ಲವ್ ಮಾಡಿ ಮದುವೆ ಆಗಿಬಿಟ್ಟಿದ್ದೀವಿ. ಸೊ ಅಪ್ಪ ಅಮ್ಮ ಬಂದು ಇದನ್ನು ಇಷ್ಟಪಟ್ಟಿಲ್ಲ, ಬಟ್ ಅವರು ನಮ್ಮನ್ನು ಇಷ್ಟಪಟ್ಟು ಸೇರಿಸ್ಕೋಬೇಕು. ಕುಟುಂಬ ಬಂದು ಏನೇ ಆಗಿದ್ರು ದ್ವೇಷಗಳಿದ್ರು ಮತ್ತೆ ಅದು ವಾಪಸ್ ಆಗಬೇಕು. ಅಪ್ಪ ಅಮ್ಮನವರು ಕೂಡ ಇದಕ್ಕೆ ಒಪ್ಪಿಗೆ ಆಗಬೇಕು. ಆಯ್ತು ಬಿಡ್ರಪ್ಪ, ಎಲ್ಲೋ ಆಗಿದ್ದಾಗೋಗಿದೆ, ಚೆನ್ನಾಗಿ ಬದುಕಳ್ರಿ, ಅವ್ರು ಸಪೋರ್ಟ್ ಆಗಬೇಕು.
ಅಂದರೆ ಆಗ ಒಂದು ಆಕರ್ಷಣೆ ಕೊಡ್ಬೋದು ಸರ್. ಹಾಂ ಆಕರ್ಷಣೆ ಕೊಡ್ತು ಅಂದರೆ ಈ ಥರ ಇದ್ದಾಗ ಅಪ್ಪ ಅಮ್ಮ ಅಯ್ಯೋ ನನ್ನ ಮಗಳು ನೋಡಬೇಕು, ಯಾರೋ ಮಾಡದೇ ಇರೋ ತಪ್ಪೇನು ಮಾಡಿದಾಳ ಅಂತ ತಾಯಿ ಒಂದು ಇದು ಮಾಡ್ಬೋದು. ಹಂಗಾಗಿ ಸೇರಿಸ್ಬೋದು. ಸೊ ಇದು ಕೂಡ ಸಾಧ್ಯತೆ ಇದೆ ಸೊ ಈಗ ಫ್ಯಾಮಿಲಿಗಳು ಇದನ್ನ ಸರ್. ಇದರಲ್ಲಿ ಒಂದು ಗಂಡ ಹೆಂಡತಿ ವಶೀಕರಣ ಮಾಡ್ಬೋದು, ತಂದೆ ತಾಯಿಗೆ ವಶೀಕರಣ ಮಾಡ್ಬೋದು, ಅಣ್ಣ ತಮ್ಮ, ಅಣ್ಣ ತಂಗಿ ಕಿತ್ತಾಡ್ಕೊಂಡು ಬಡ್ದಾಡ್ಕೊಂಡು ಫ್ಯಾಮಿಲಿ ಯಾವ್ದು ದೂರ ಆಗಿದೆ ಅದನ್ನ ನಾವು ಹತ್ರ ಒಂದುಗೂಡಿಸ್ಬೋದು ಸರ್. ವಶೀಕರಣದಲ್ಲಿ ನಾನಾ ವಿಧ ಇವೆ, ಇದನ್ನ ಒಟ್ಟುಗೂಡಿಸ್ಬೋದು. ಸ್ಪೆಷಲಿ ಅತ್ತೆ ಸೊಸೆದೇ ಜಾಸ್ತಿ ಜಗಳ ಮನೆಯಲ್ಲಿ. ಹೌದು ಸರ್. ಅತ್ತೆಗೆ ಸೊಸೆ ಮಾಡೋ ಕೆಲಸ ಇಷ್ಟ ಆಗಲ್ಲ, ಸೊಸೆಗೆ ಅತ್ತೆ ಹೇಳೋ ಮಾತು ಇಷ್ಟ ಆಗಲ್ಲ. ಸೊ ಇದು ಎಲ್ಲರ ಮನೆಗಳಲ್ಲಿ ಹೆಚ್ಚಾಗಿರುತ್ತೆ. ಇದಕ್ಕೇನು ಮಾಡ್ತೀರಾ ಸರ್? ಇದಕ್ಕೆ ಅಂತಂದ್ರೆ ಈಗ ಸೊಸೆನೇ ಬರ್ಬೋದು ನಮ್ಮ ಅತ್ತೆ ಹಿಂಗೆ ಅಂದ್ರೆ ಸಾಮಾನ್ಯವಾಗಿ ಸೊಸೆರು ಬರೋರು ಕಮ್ಮಿ ಸರ್. ಏಕೆಂದ್ರೆ ಗಂಡ ಹೇಳ್ದಂಗೆ ಕೇಳ್ತಾನೆ ಅಂದ್ಬಿಟ್ಟು ಕರ್ಕೊ ಹೊರಟು. ಈಗ ಜಾಸ್ತಿ ಇದ್ರಲ್ಲಿ ಬರೋರು ಅಂತಂದ್ರೆ ತಾಯಿ ಬರೋವಾಗ ಬರ್ತಾರೆ, ಈ ಥರ ನಮ್ಮ ಮಗ ಹೊರಟೋಗಿದ್ದಾರೆ, ನಮ್ಮ ಸೊಸೆ ಮಾತು ಕೇಳಿಕೊಂಡು ಅಂತ ಬಂದಾಗ ಅವ್ರಿಗೂ ಏನೋ ಸ್ವಲ್ಪ ಬಂದು ಮಗ ಮಾತಾಡಿಸೋ ರೀತಿನಲ್ಲಿ ಒಂದು ತಾಯಿ ಮಕ್ಕಳದಾದ್ರೆ ಬೇಗ ಹಿಡಿತದೆ, ಒಂದು ಆಕರ್ಷಣೆ ಹಾಕಿ ಒಂದು ವಶೀಕರಣ ಮಾಡಿ ಕೊಡ್ಬೋದು ಸರ್. ಮಾಡ್ಬೋದು. ನಿಮಗೆ ಈ ಥರದ್ದು ಯಾವುದಾದ್ರೂ ಕೇಸುಗಳು ನಿಮ್ಮಲ್ಲಿ ಬಂದಿರೋದು ನಮ್ಮ ವೀಕ್ಷಕರ ಗಮನಕ್ಕೆ ಅದನ್ನು ಹೇಳಬೇಕು ಅಂದರೆ, ಈ ಥರದ್ದು ವಶೀಕರಣ ಒಂದು ಗಂಡ ಹೆಂಡತಿದಾಗ್ಬೋದು, ಇಲ್ಲ ಲವರ್ಸ್ದಾಗ್ಬೋದು, ಇಲ್ಲ ಈ ಥರ ಅತ್ತೆ ಸೊಸೆ, ಈ ಥರದ್ದು ಯಾವುದಾದ್ರೂ ನಿಮ್ಮ ಗಮನಕ್ಕೆ ಬಂದು ನೀವು ಸಕ್ಸಸ್ ಮಾಡಿಕೊಟ್ಟಿರೋ ಕೇಸುಗಳು ಅನುಭವ ಯಾವುದನ್ನ ಇದ್ದರೆ ಒಂದು ಶೇರ್ ಮಾಡಿ. ಇಲ್ಲೇ ದೀಪಾ ಅಂತ ಇದ್ದಾರೆ, ಬೆಂಗಳೂರು JP ನಗರ ಇರ್ಬೇಕನ್ಸುತ್ತೆ. ಅವ್ರದ್ದು ಸಕ್ಸಸ್ ಆಗಿದೆ ಸರ್. ಯಾವ ಥರ ಅವ್ರದ್ದು ಸ್ಟೋರಿ? ಅವ್ರದ್ದು ಅಂತಂದರೆ ಪಾಪ ಲೈಫಲ್ಲಿ ತುಂಬ ಸಫರ್ ಇದ್ರು ಅಯ್ಯಮ್ಮ. ಲೈಫಲ್ಲಿ ತುಂಬ ಸಫರ್ ಇದ್ರು. ಅವರ ಹಸ್ಬೆಂಡು ದೂರ ಇದ್ದರು, ತಾಯಿ ಮಾತು ಕೇಳಿಕೊಂಡು. ಈಗಿರೋವಾಗ ನಾನು ಕೆಲವು ಯಂತ್ರಗಳನ್ನು ಕೊಟ್ಟ ಮೇಲೆ ಅವ್ರದ್ದು ತುಂಬ ಚೆನ್ನಾಗಿ ನಡೀತಾರೆ, ಮಾತಾಡಿಕೊಂಡು ಗಂಡ ಹೆಂಡತಿ ಒಟ್ಟಿಗೆ ಇದ್ದಾರೆ ಸರ್. ಸೊ ವಾಪಸ್ ಬಂದಿದ್ದಾರೆ ಗಂಡ? ವಾಪಸ್ ಬಂದಿದ್ದಾರೆ. ಸೊ ಈಗ ತಾಯಿ ಕುಟುಂಬ ಫುಲ್ ಒಟ್ಟಿಗೆ ಐತೆ, ಇಲ್ಲ ಬರೀ ಗಂಡ ಮಾತ್ರ? ಇಲ್ಲ, ಗಂಡ ಹೆಂಡತಿ ಮಕ್ಕಳು ಎಲ್ಲ ಒಟ್ಟಿಗೆ ಇದ್ದಾರೆ ಸರ್. ಸೊ ಇದೊಂದು ಸಕ್ಸಸ್ ಮಾಡಿಕೊಟ್ಟಿರೋದು ಸುಮಾರು ಇದೆ ಸರ್. ನೆಕ್ಸ್ಟ್ ಎಪಿಸೋಡಲ್ಲಿ ಯಾರಿಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅವ್ರನ್ನ ಮಾತಾಡ್ಸೋಣ ಸರ್. ಓಕೆ. ಸೊ ಮಾತಾಡ್ಸೋಕ್ಕೆ ಅವರು ಅನುಭವಗಳು ಶೇರ್ ಮಾಡೋಣ ನಮ್ಮ ವೀಕ್ಷಕರ ಮುಂದೆ. ಸೊ ವೀಕ್ಷಕರು, ಯಾಕಂದರೆ ಇದು ಗಂಡ ಹೆಂಡತಿ ಇಲ್ಲ ತಂದೆ ಮಕ್ಕಳು ಅತ್ತೆ ಸೊಸೆ ಅಂದರೆ ಕುಟುಂಬ ಸಂಬಂಧಗಳನ್ನ ಬಿಟ್ಟು ಆಚೆ ಹೋಗಿರೋ ಕುಟುಂಬನ ವಾಪಸ್ಸು ಸೇರಿಸೋ ಥರದ್ದು ಒಂದಷ್ಟು ವಿಚಾರಗಳು. ಸೊ ಇವು ಕೂಡ ಪ್ರಯೋಗಗಳಾಗ್ತವೆ. ಇಲ್ಲ ಬೇರೆ ಎಲ್ಲೋ ಒಂದು ರೀತಿ ಯಾವುದೋ ಇನ್ನೊಂದು ಅಂದರೆ ಅನೈತಿಕವಾಗಿ ಯಾವುದೋ ಒಂದು ಸಂಪರ್ಕ ಇದ್ದಾಗ ಅದನ್ನು ಕಟ್ ಮಾಡಿ ವಾಪಸ್ ಕುಟುಂಬದ ಕಡೆ ಸೇರಿಸೋ ಥರದ್ದು ಕೆಲಸಗಳು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಿಯದರ್ಶಿನಿ ಮೇಡಮ್ ಅವ್ರ ಹತ್ರ ಒಂದಷ್ಟು ವಿದ್ಯೆಗಳಿದ್ದಾವೆ, ಅವುಗಳನ್ನ ಬಳಸಿ ಇವುಗಳನ್ನ ಸಕ್ಸಸ್ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋ ಅವಶ್ಯಕತೆ ಇದ್ದವ್ರಿಗೆ ಇದು ಹೆಲ್ಪ್ ಆಗಲಿ. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.